ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನಗಳಾದಮೇಲೆ ವಿಡಿಯೋಸ್ ಮಾಡ್ತಿದ್ದೀನಿ. ಬಟ್ ನನ್ನಿಂದ ಒಂದು ಸಣ್ಣ ಕ್ಷಮೆ, ಯಾಕಂದರೆ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ವಿಚಾರಗಳನ್ನ ತಗೊಂಬಂದಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಂದರೆ, ನಾವು ಗೋಲ್ಸ್ ಎಲ್ಲರೂ ಇಟ್ಕೊಂತೀವಿ. ಗೋಲ್ಸ್ ಜೊತೆಗೆ ಸಕ್ಸಸ್ ಕೂಡ ಬೇಕು. ಅಂದರೆ ಈ 3 ವಿಚಾರಗಳನ್ನ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಸಕ್ಸಸ್ಸಿಗೆ ಬರೋಕ್ಕೆ ಈ 3 ಕಾರಣ ಆಗಿರ್ತವೆ. ಹಂಗಾಗಿ ಮೊದಲನೇದು ಬಂದುಬಿಟ್ಟು ಏಕಾಗ್ರತೆ. ಯಾರಾದರೆ ಸಂಪೂರ್ಣ ಏಕಾಗ್ರತೆಯಿಂದ ವರ್ಕ್ ಮಾಡ್ತಾರೋ ಅವ್ರಿಗೆ ಆಟೋಮೆಟಿಕ್ನಾಗೆ ಸಕ್ಸಸ್ ಸಿಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಬೇಜವಾಬ್ದಾರಿನಾಗಿರ್ತೀವಿ. ಸ್ವಲ್ಪ ಜನ ಬೇಜವಾಬ್ದಾರಿನಾಗಿರೋದ್ರಿಂದ ವರ್ಕು ಸಂಪೂರ್ಣ ಏಕಾಗ್ರತೆಯಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸಂಪೂರ್ಣ ಏಕಾಗ್ರತೆಯಿಂದ ಮಾಡಬೇಕಂದ್ರೆ ನಮ್ಮಲ್ಲಿರೋಂಥ ಲೇಜಿನೆಸ್ನ ಬಿಡಬೇಕು. ಅದಕ್ಕೆ ಸಣ್ಣ ಉಪಾಯ ಏನಂದರೆ 5 4 3 2 1 0 ಅಂತ ನಾವು ಈ ನಂಬರ್ಸ್ ಕೌಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರೋ ವರ್ಕು ಆಟೋಮೆಟಿಕ್ನಾಗ ನಾವು ವರ್ಕು ಕ್ಲಿಯರ್ ಆಗುತ್ತೆ. ಅಂದ್ಕೊಂಡಿದ್ದಂಗೆ ಸಕ್ಸಸ್ ಕೂಡ ಬರುತ್ತೆ. ಇದು ಮೊದಲನೇದು. ಎರಡನೇದು ಬಂದುಬಿಟ್ಟು ಪೇಷನ್ಸ್. ಯಾವುದೇ ಒಂದು ಕೆಲಸ ಮಾಡಿರು ಏಕಾಗ್ರತೆ ತುಂಬ ಇರಬೇಕು. ಅದ್ರ ಜೊತೆಗೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ, ಅವನಿಗೆ ತಾಳ್ಮೆ ಇಲ್ಲ ಅಂದರೆ ಯಾವುದೇ ಒಂದು ಕೆಲಸನಾಗೆ ಸಂಪೂರ್ಣ ಸಕ್ಸಸ್ ಬರೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಒಂದು ಫೀಲ್ಡಲ್ಲಾಗಿರ್ಬೋದು, ಅವನು ಸಂಪೂರ್ಣವಾಗಿ ಸಕ್ಸಸ್ ಕಾಣಬೇಕು ಅಂದರೆ ಪೇಷನ್ಸ್ ತುಂಬ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ಅವನಿಗೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಶಿಸ್ತು ತುಂಬ ಇಂಪಾರ್ಟೆಂಟು. ಯಾವುದಾದ್ರೂ ಒಂದು ಕೆಲಸ ಆರ್ಗನೈಜೇಷನ್ ಅಥವಾ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾಗ ನಮಗೆ ಶಿಸ್ತು ತುಂಬ ಇಂಪಾರ್ಟೆಂಟು. ಅದು ಆಟೋಮೆಟಿಕ್ನಾಗಿ ಬರುತ್ತೆ. ಶಿಸ್ತಿದ್ರೇ ನಮಗೆ ಅಂದ್ಕೊಂಡಿರೋ ಗುರಿಗಳನ್ನೆಲ್ಲ ನಾವು ರೀಚ್ ಮಾಡೋಕ್ಕಾಗೋದು. ಓಕೆ, ನಾವೆಂದೇ ಆಗಲಿ ಫಲನ ಯೋಚನೆ ಮಾಡಿ ಕೆಲಸ ಮಾಡಬಾರ್ದು. ಕೆಲಸ ಮಾಡಿದರೆ ಫಲ ಆಟೋಮೆಟಿಕ್ನಾಗ ಸಿಗುತ್ತೆ. ಹಂಗಾಗಿ ಹೇಳ್ತಾರಲ್ಲ, ನಾವು ಕಾಯಕವೇ ಕೈಲಾಸ. ನಾವು ಎಷ್ಟು ಪ್ರಯತ್ನ ಮಾಡಿದರೆ ಅಷ್ಟಕ್ಕೆ ತగ్గಟ್ಟಿಗೆ ಫಲ ಸಿಕ್ಕೇ ಸಿಗುತ್ತೆ. ಓಕೆ, ನಾವು ಏಕಾಗ್ರತೆ ಸಂಪೂರ್ಣ ಕೆಲಸದ ಮೇಲೆ ಕೊಡಬೇಕು ಅಂದರೆ ಆದಷ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವು ಡಿಸ್ಟ್ರಾಕ್ಷನ್ ಎತ್ತ ಕಡೆ ಎಳಿತದೆ. ಅಂಥ ಫೋನು ಇಂದ ಆಗಿರ್ಬೋದು, ಎಲ್ಲದ್ರ ಕಡೆಯಿಂದ ದೂರ ಇರಿ. ಸ್ವಲ್ಪ ಮೇನ್ ಅಂದರೆ ಸ್ಟೂಡೆಂಟ್ಸ್ ಯಾರಾದರೆ ಓದ್ತಿದ್ದೀರಾ, ನಾವಿನ್ನೂ ಇಂಪ್ರೂವ್ ಮಾಡ್ಕೋಬೇಕು ಎಜುಕೇಷನ್ನು ಅಂತಾರೆ, ಫೋನಿಗೆ ಸ್ವಲ್ಪ ಅವಾಯ್ಡ್ ಮಾಡಿ, ಓದಿನ ಕಡೆ ತುಂಬ ಫೋಕಸ್ ಮಾಡಿ. ಯಾಕಂದರೆ ಎಕ್ಸಾಮುಗಳು ಬರ್ತಿದ್ದಾವೆ, ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಈ 3 ಏನಿರ್ತವೆ, ಏಕಾಗ್ರತೆ, ಪೇಷನ್ಸ್, ಶಿಸ್ತು, ಇವು 3 ಇದ್ದರೆ ಆಟೋಮೆಟಿಕ್ನಾಗ ಎಲ್ಲದ್ರಾಗೂ ಕೂಡ ಪರ್ಫಾರ್ಮ್ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮೈಂಡ್ ಇದು ತುಂಬ ಇಂಪಾರ್ಟೆಂಟ್. ಏನೇ ಆಗಲಿ ಒಂದು ವಿಚಾರ ಹೇಳ್ಬೇಕು ಅಂದರು ಅಥವಾ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಾಗಿ ಇಟ್ಕೋಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು, ಸಾಧನೆ ಮಾಡಬೇಕು. ಹೆಂಗಂದರೆ ನಮ್ಮ ಮನಸ್ಸು ಎಲ್ಲೆಲ್ಲ ಕಡೆನೂ ಅಳ್ದಾಡ್ತಾ ಇರುತ್ತೆ. ಓಕೆ, ಅದನ್ನು 3 ಸೆಕೆಂಡ್ ಇವಾಗ ನೋಡಿ, ಏನಾದರೂ ಕೇಳೋದು ಪ್ರೆಸೆಂಟ್ನಾಗ ಯಾವಾಗೂ ಇದ್ದರೆ ಓವರ್ ಥಿಂಕಿಂಗ್ ಕಡೆ ಆಗಿರ್ಬೋದು, ನೆಮ್ಮದಿ ಇಲ್ದಂಗೆ ಇರೋದಾಗಿರ್ಬೋದು, ಈ ಥರ ಏನೂ ಇರಲ್ಲ. ನಾವು ಯಾವಾಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಆವಾಗ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಫಿಯರು ಇವೆಲ್ಲ ಆಗ್ತವೆ. ಹಾಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಪ್ರೆಸೆಂಟ್ನಾಗ ನಾವು ವರ್ಕ್ ಮಾಡಬೇಕು. ಪ್ರೆಸೆಂಟ್ನಾಗ ನಾವು ಇದ್ದರೆ ಎಲ್ಲ ಇರುತ್ತೆ. ಬಾಡಿ ಪ್ರೆಸೆಂಟ್, ಮೈಂಡ್ ಆಪ್ಷನ್ ಥರ ಇದ್ದರೆ ಏನೂ ಇರಲ್ಲ. ಹಾಗಾಗಿ ಇವು 3 ಗಮನದಿಂದ ಇಟ್ಕೊಂಡು ಪ್ರೆಸೆಂಟ್ನಲ್ಲಿ ನಾವು ವರ್ಕ್ ಮಾಡಿದರೆ ಸಕ್ಸಸ್ ಆಟೋಮೆಟಿಕ್ನಾಗ ಕಾಣ್ತೈತೆ ಅಂತ ಹೇಳ್ತಾ ಈ ಸಣ್ಣ ಮಾತುಗಳನ್ನ ಹೇಳ್ತಾ
ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.